ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಪ್ರಭಾವ ಹೊಂದಿರುವ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಕೂಡ ಒಂದು. ನಮ್ಮ ರಾಜ್ಯವನ್ನಾಳಿದ 22 ಮುಖ್ಯಮಂತ್ರಿಗಳಲ್ಲಿ 3 ಜನರು ಶಿವಮೊಗ್ಗಕ್ಕೆ ಸೇರಿದವರು ಮತ್ತು ನಮ್ಮ ರಾಜ್ಯದಲ್ಲಿ ಸ್ಥಾಪನೆಯಾದ 32 ಸರ್ಕಾರಗಳಲ್ಲಿ 6 ಬಾರಿ ಶಿವಮೊಗ್ಗದ ಜಿಲ್ಲೆಯವರು ಮುಖ್ಯಮಂತ್ರಿಯಾಗಿದ್ದರು. ಆದರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಒಂದು ಉತ್ತಮ ರಸ್ತೆ ನಿರ್ಮಾಣ ಪ್ರಾರಂಭ ಆಗಲು 2019ರವರೆಗೆ ಕಾಯಬೇಕಾಗಿತ್ತು. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ನ್ಯಾಷನಲ್ ಹೈವೇ 206. ಹಿಂದೆ ಈ ರಸ್ತೆ ಸ್ಟೇಟ್ ಹೈವೇ 68 ಆಗಿತ್ತು. ಇದನ್ನು BH ರಸ್ತೆ ಎಂದು ಕರೆಯುತ್ತಿದ್ದರು, ಬೆಂಗಳೂರು ಹೊನ್ನಾವರ ರಸ್ತೆ ಎಂದು. ಈಗ ಅಗಲೀಕರಣ ಆಗುತ್ತಿರುವ ನ್ಯಾಷನಲ್ ಹೈವೇ 206 365 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದ್ದು ತುಮಕೂರಿನಿಂದ ಹೊನ್ನಾವರದವರೆಗೂ ಇದೆ. ಇದರ 215 ಕಿಲೋಮೀಟರ್ ಭಾಗದ ರಸ್ತೆ ತುಮಕೂರಿನಿಂದ ಶಿವಮೊಗ್ಗದವರೆಗೂ ಹಿಂದೆ ಇದ್ದ 2 ಲೈನಿನ ಸಿಂಗಲ್ ರಸ್ತೆಯನ್ನು 4 ಲೇನಿನ ಮೀಡಿಯನ್ ಇರುವ ರಸ್ತೆಯನ್ನಾಗಿಸುವ ರಸ್ತೆ ಅಗಲೀಕರಣದ ಕೆಲಸ ನಡೆಯುತ್ತಲಿದೆ. ಈ ರಸ್ತೆ ಹಲವು ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಬಹುಮುಖ್ಯ ರಸ್ತೆಯಾಗಿದ್ದು ಹಲವು ನಗರಗಳ ಮೇಲೆ ಹಾದು ಹೋಗುತ್ತದೆ. ಈ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಬಹಳ ಇದ್ದು ಅಪಘಾತಗಳು ಆಗಿಂದಾಗೆ ಆಗುತ್ತಲೇ ಇತ್ತು ಮತ್ತು ಈ ದಟ್ಟಣೆಯ ರಸ್ತೆಯಲ್ಲಿ ಪ್ರಯಾಣಿಸುವುದು ಸಹಿತ ಬಹಳ ನಿಧಾನದಿಂದಿರುತ್ತಿತ್ತು ಮತ್ತು ಹೆಚ್ಚು ಸಮಯ ವ್ಯರ್ಥವಾಗುತ್ತಿತ್ತು. ಈ ರಸ್ತೆ ಸಾಗುವ ನಗರಗಳಲ್ಲಿನ ಜನರು ದಶಕಗಳಿಂದ ಈ ರಸ್ತೆಯ ಅಗಲೀಕರಣ ಬೇಡಿಕೆ ಮಾಡುತ್ತಲೇ ಇದ್ದರು. ಕಡೆಗೆ 2015ರಲ್ಲಿ ಈ ರಸ್ತೆಯ ಅಗಲೀಕರಣದ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮತ್ತು DPR ತಯಾರು ಮಾಡಲು ಅಂದಿನ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿತು. ಮುಂದೆ ಈ DPR ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಈ ರಸ್ತೆಯ ನಿರ್ಮಾಣವನ್ನು ಕೇಂದ್ರದ ಭಾರತಮಾಲಾ ಪರಿಯೋಜನೆ ಅಡಿಯಲ್ಲಿ ಸೇರಿಸಿ 2019ರಲ್ಲಿ ಈ ರಸ್ತೆಯ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಯಿತು. ಈ 215 ಕಿಲೋಮೀಟರ್ ರಸ್ತೆಯ ನಿರ್ಮಾಣವನ್ನು 4 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ಯಾಕೇಜ್ 1 ತುಮಕೂರು ಬಳಿಯ ಮಲ್ಲಸಂದ್ರದಿಂದ ಪ್ರಾರಂಭ ಆಗಿ ಕರಡಿವರೆಗೆ ಇರಲಿದೆ. ಈ 54 ಕಿಲೋಮೀಟರ್ ಉದ್ದದ ಪ್ಯಾಕೇಜ್ನಲ್ಲಿ 1 ಮೇಜರ್ ಬ್ರಿಡ್ಜ್, 21 ಮೈನರ್ ಬ್ರಿಡ್ಜ್ ಮತ್ತು ತುಮಕೂರಿನ ಹತ್ತಿರದ ಗುಬ್ಬಿ ಬಳಿಯಲ್ಲಿ 7.7 ಕಿಲೋಮೀಟರ್ ಉದ್ದದ ಹೊಸ ಬೈಪಾಸ್ ನಿರ್ಮಾಣ ಆಗಲಿದೆ ಮತ್ತು ಈ ಪ್ಯಾಕೇಜ್ 1ರ ನಿರ್ಮಾಣಕ್ಕೆ 1364.1 ಕೋಟಿ ವೆಚ್ಚ ಆಗುತ್ತಲಿದೆ. ಪ್ಯಾಕೇಜ್ 2 ಕರಡಿಯಿಂದ ಬಾಣಾವರದವರೆಗೆ ಇರಲಿದೆ. ಈ 57 ಕಿಲೋಮೀಟರ್ ಉದ್ದದ ಪ್ಯಾಕೇಜ್ನಲ್ಲಿ 21 ಮೈನರ್ ಬ್ರಿಡ್ಜ್, 3 ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು 25.9 ಕಿಲೋಮೀಟರ್ ಒಟ್ಟು ಉದ್ದದ 3 ಹೊಸ ಬೈಪಾಸ್ಗಳ ನಿರ್ಮಾಣ ಆಗಲಿದೆ ಮತ್ತು ಈ ಪ್ಯಾಕೇಜ್ 2ರ ನಿರ್ಮಾಣಕ್ಕೆ 1505.8 ಕೋಟಿ ವೆಚ್ಚ ಆಗುತ್ತಲಿದೆ. ಪ್ಯಾಕೇಜ್ 3 ಬಾಣಾವರದಿಂದ ಬೆಟ್ಟದಹಳ್ಳಿವರೆಗೆ ಇರಲಿದೆ. ಈ 48 ಕಿಲೋಮೀಟರ್ ಉದ್ದದ ಪ್ಯಾಕೇಜ್ನಲ್ಲಿ 28 ಮೈನರ್ ಬ್ರಿಡ್ಜ್, 2 ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು 10.8 ಕಿಲೋಮೀಟರ್ ಒಟ್ಟು ಉದ್ದದ 2 ಹೊಸ ಬೈಪಾಸ್ಗಳ ನಿರ್ಮಾಣ ಆಗಲಿದೆ ಮತ್ತು ಈ ಪ್ಯಾಕೇಜ್ 3ರ ನಿರ್ಮಾಣಕ್ಕೆ 1444.5 ಕೋಟಿ ವೆಚ್ಚ ಆಗುತ್ತಲಿದೆ. ಪ್ಯಾಕೇಜ್ 4 ಬೆಟ್ಟದಹಳ್ಳಿಯಿಂದ ಶಿವಮೊಗ್ಗದವರೆಗೆ ಇರಲಿದೆ. ಈ 57 ಕಿಲೋಮೀಟರ್ ಉದ್ದದ ಪ್ಯಾಕೇಜ್ನಲ್ಲಿ 25 ಮೈನರ್ ಬ್ರಿಡ್ಜ್ ಮತ್ತು 3 ಕಿಲೋಮೀಟರ್ ಉದ್ದದ 1 ಬೈಪಾಸ್ ನಿರ್ಮಾಣ ಆಗಲಿದೆ. ಈ ಪ್ಯಾಕೇಜ್ 4ರ ನಿರ್ಮಾಣಕ್ಕೆ 2082.9 ಕೋಟಿ ವೆಚ್ಚ ಆಗುತ್ತಲಿದೆ. ಈ 215 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣದ 4 ಪ್ಯಾಕೇಜ್ಗಳನ್ನು ಅಶೋಕ ಕನ್ಸೆಷನ್ಸ್ ಲಿಮಿಟೆಡ್ ಗುತ್ತಿಗೆ ಪಡೆದುಕೊಂಡು ರಸ್ತೆ ಅಗಲೀಕರಣದ ಕೆಲಸ ನಡೆಸುತ್ತಲಿದೆ. ಈ 6398 ಕೋಟಿ ವೆಚ್ಚದ ರಸ್ತೆ ಅಗಲೀಕರಣದ ಪ್ರಾಜೆಕ್ಟ್ HAM ಮಾಡೆಲ್ ರೀತಿಯ ಕೆಲಸ ಆಗಿದ್ದು, ಅಂದ್ರೆ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ನ ಅಡಿಯಲ್ಲಿ ಈ ರಸ್ತೆ ನಿರ್ಮಾಣ ಆಗುತ್ತದೆ. ಈ ಮಾಡೆಲ್ನ ಅಡಿಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಈ ರಸ್ತೆಯ ನಿರ್ಮಾಣಕ್ಕೆ ತಗುಲುತ್ತಿರುವ ವೆಚ್ಚದಲ್ಲಿ 40% ಅನ್ನು 10 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಗುತ್ತಿಗೆ ಪಡೆದುಕೊಂಡ ಕಂಪನಿಗೆ ಕೊಡುತ್ತದೆ ಮತ್ತು ಉಳಿದ 60% ಅನ್ನು ಗುತ್ತಿಗೆ ಪಡೆದುಕೊಂಡ ಕಂಪನಿ ತನ್ನ ಸ್ವಂತ ಹಣದಲ್ಲಿ ಹೂಡಿಕೆ ಮಾಡಿ ಈ ರಸ್ತೆ ನಿರ್ಮಿಸಬೇಕು. ಮುಂದೆ ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿರುವ ಅವಧಿಯವರೆಗೆ ಟೋಲ್ ವಸೂಲಿ ಮಾಡಿ ತಮ್ಮ ಹೂಡಿಕೆ ಮತ್ತು ಲಾಭವನ್ನು ಹಿಂಪಡೆಯಬೇಕು. ಈಗಾಗಲೇ ಈ ರಸ್ತೆಯ ಅಗಲೀಕರಣ ಕಾಮಗಾರಿಯ 80% ಕೆಲಸ ಮುಗಿದಿದ್ದು, ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷ ಈ ರಸ್ತೆಯು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲಿದೆ. ಈ ನ್ಯಾಷನಲ್ ಹೈವೇ 206ರಲ್ಲಿ ಶಿವಮೊಗ್ಗದಿಂದ ಹೊನ್ನಾವರದವರೆಗೆ ರಸ್ತೆ ಅಗಲೀಕರಣ ಬಾಕಿ ಇದೆ. ಈ ಭಾಗದಲ್ಲಿ ಅರಣ್ಯ ಹೆಚ್ಚಾಗಿದ್ದು ಈ ಭಾಗದ ರಸ್ತೆ ಅಗಲೀಕರಣ ಕೆಲಸಕ್ಕೆ ಹೆಚ್ಚು ವಿರೋಧ ವ್ಯಕ್ತವಾಗುತ್ತಿದೆ. ಒಂದು ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ರಸ್ತೆ ಅಭಿವೃದ್ಧಿಯು ಮುಖ್ಯವಾಗುತ್ತದೆ. ಹಾಗೆಯೇ ಅರಣ್ಯವೂ ಬಹಳ ಮುಖ್ಯ. ಈಗ ದೇಶದೆಲ್ಲೆಡೆ ಹೆಚ್ಚುತ್ತಿರುವ ನಿರುದ್ಯೋಗ ತರದ ಸಮಸ್ಯೆಗಳನ್ನು ಒಂದು ದೇಶ ಅಥವಾ ರಾಜ್ಯ ಎದುರಿಸಬೇಕಾದ್ರೆ ಅಲ್ಲಿನ ಅಭಿವೃದ್ಧಿಗೆ ವೇಗ ಬರಬೇಕಾಗುತ್ತದೆ.
ಇದಾಗಬೇಕಾದರೆ ರಸ್ತೆಗಳ ಅಭಿವೃದ್ಧಿ ಬಹಳ ಮುಖ್ಯ. ಹೆಚ್ಚು ಅರಣ್ಯ ಪ್ರದೇಶ ಇರುವ ಕಡೆ ಮರ ಕಡಿಯದೆ ರಸ್ತೆ ಮಾಡುವುದು ಅಸಾಧ್ಯ. ಆದರೆ ಇಲ್ಲಿ ಕಡಿದ ಒಂದು ಮರಕ್ಕೆ 10 ಮರಗಳನ್ನು ಬೇರೆ ಕಡೆಗಳಲ್ಲಿ ಬೆಳೆಸುವ ಜವಾಬ್ದಾರಿ ಹೊತ್ತು ಪರಿಸರದ ಸಂರಕ್ಷಕರ ಜೊತೆಗೂಡಿ ಈ ರಸ್ತೆಗೆ ಬೇಕಿರುವಷ್ಟೇ ಮರಗಳನ್ನು ಕಡಿದು ಒಂದು ಮರಕ್ಕೆ 10 ಮರಗಳನ್ನು ಪರಿಸರ ಸಂರಕ್ಷಕರ ಜೊತೆಗೂಡಿ ನೆಟ್ಟ ಮರಗಳನ್ನು ಬೆಳೆಸುವ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು ಮತ್ತು ಇದಕ್ಕೆ ಹಣವನ್ನು ಬಜೆಟ್ನಲ್ಲಿ ಕಾದಿರಿಸಬೇಕು. ಆಗ ಮಾತ್ರ ಹೆಚ್ಚು ಪ್ರೇಕ್ಷಣೀಯ ಸ್ಥಳ ಇರುವ ಈ ಭಾಗಕ್ಕೆ ಹೆಚ್ಚು ಪ್ರವಾಸಿಗರು ಬರುವಂತಾಗುತ್ತದೆ ಮತ್ತು ಈ ಭಾಗದ ಆರ್ಥಿಕತೆಯು ಚೇತರಿಕೆಯಾಗುತ್ತದೆ, ಸಣ್ಣ ಉದ್ಯೋಗಗಳು ಸೃಷ್ಟಿಯಾಗುತ್ತದೆ ಮತ್ತು ಈ ಭಾಗದ ಭೂಮಿಗೆ ಹೆಚ್ಚು ಬೆಲೆ ಬರುತ್ತದೆ ಮತ್ತು ಈ ಭಾಗದ ಸ್ಥಳೀಯರಿಗೆ ಹೂಡಿಕೆಗಳಿಗೆ ಅವಕಾಶಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆಯೊಂದಿಗೆ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.